ನಮ್ಮ ಅಕ್ಕ ಮದ್ವೆಗೆ ಇನ್ ಜಸ್ಟ್ 1 ವೀಕ್ ಅಷ್ಟೇ ಇರೋದು. ಆಲ್ಮೋಸ್ಟ್ ಎಲ್ಲ ಆಗಿದೆ ಅನ್ಸುತ್ತೆ. ಆದ್ರೆ ನಮ್ಮ ಹುಡುಗಿ ಇವಳನ್ನ ಒಂಚೂರು ಇವತ್ತು ರೆಡಿ ಮಾಡಿಸ್ಕೊಂಡು ಹೋಗ್ಬೇಕು. ನಮ್ಮ ಅಕ್ಕ ಅಂತೂ ಫಾರ್ ದ ಫಸ್ಟ್ ಟೈಮ್ ಸಲೂನ್ ಅಲ್ಲಿ ಈ ತರ ಎಲ್ಲಾ ಟ್ರೀಟ್ಮೆಂಟ್ಸ್ ತಗೊಂತಾ ಇರೋದು ಅನ್ಸುತ್ತೆ. ಇದ್ರಲ್ಲಿ ನಾವು ಒಂದು ಫುಲ್ ಬ್ರೈಡಲ್ ಪ್ಯಾಕೇಜ್ ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಡಿ-ಟ್ಯಾನ್, ಬ್ರೈಡಲ್ ಗ್ಲೋ, ಫೇಶಿಯಲ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಮ್ಯಾನಿಕ್ಯೂರ್ ಅಂಡ್ ಹೇರ್ ಕಟ್, ಹೇರ್ ಸ್ಪಾ, ಅದಾದ್ಮೇಲಿಂದ ಹೇರ್ ಕಲರಿಂಗ್ ಇಷ್ಟು ಕೂಡ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದು. ಫಸ್ಟ್ 1 ಡೇ ಹೋಗ್ಬಿಟ್ಟು ಡಿ-ಟ್ಯಾನ್ ಮಾಡಿಸ್ಕೊಂಡ್ ಬಂದ್ವಿ. ಏನೇನ್ ಮಾಡಿಸ್ಬೇಕು ಅಂತ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇವತ್ತು ಬಂದ್ಬಿಟ್ಟು ಮಿಕ್ಕಿದ್ ಎಲ್ಲ ಮಾಡಿಸ್ತಾ ಇದೀವಿ. ನಾವು ಬೆಳಗ್ಗೆನೆ ಬಂದ್ವಿ. ಬಂದಿದ ತಕ್ಷಣ ಫೇಶಿಯಲ್ ಮತ್ತೆ ವ್ಯಾಕ್ಸಿಂಗ್ ಆಯ್ತು. ಇವಾಗ ಹೇರ್ ಕಲರಿಂಗ್ ಮಾಡ್ತಾ ಇದ್ದಾರೆ. ಇದಾಗಿದ ತಕ್ಷಣ ಅದು ಡ್ರೈ ಆಗೋ ಅಷ್ಟೊತ್ತಿಗೆ ಪೆಡಿಕ್ಯೂರ್, ಮ್ಯಾನಿಕ್ಯೂರ್ ಎಲ್ಲ ಮಾಡ್ಕೊಬಹುದು ಅಂತ. ಇಷ್ಟು ಕಂಪ್ಲೀಟ್ ಆಗಿ ಆಗೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ನನ್ಗಂತೂ ಕೂತಿದ್ದ ಜಾಗದಲ್ಲಿ ಕೂತು ಸಾಕಾಗಿತ್ತು. ಇವಾಗ ಹೇರ್ ಸ್ಪಾ ಮಾಡ್ತಾ ಇದ್ದಾರೆ. ಇವಾಗ ಹೇರ್ ಸ್ಪಾ ಎಲ್ಲ ಆದ್ಮೇಲಿಂದ ಹೇರ್ ಕಟ್ ಮಾಡ್ತಾರೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು ಆಯ್ತಾ. ಸರ್ವಿಸ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನನ್ಗಳು ನೋಡ್ತಾ ಇದ್ರೆ ನನಗೆ ಅಷ್ಟು ರಿಲ್ಯಾಕ್ಸಿಂಗ್ ಆಗಿ ಫೀಲ್ ಆಗ್ತಾ ಇತ್ತು. ನನಗೆ ತಲೆ ನೋವ್ತಾ ಇದ್ದಿದ್ದಕ್ಕೂ ಅವಳಿಗೆ ಎಷ್ಟು ಚೆನ್ನಾಗಿ ಹೆಡ್ ಮಸಾಜ್ ಮಾಡ್ತಾ ಇದ್ದಿದ್ದಕ್ಕೂ ಎರಡೂ ನೋಡ್ಕೊಂಡು ನನಗೆ ಎಷ್ಟು ಸಮಾಧಾನ ಆಗ್ತಾ ಇತ್ತು ಗೊತ್ತಾ. ನಮ್ಮ ಅಕ್ಕ ಬರ್ಬೇಕಾದ್ರೆ ಇವಾಗ ಆಲ್ಮೋಸ್ಟ್ ಎಷ್ಟು ಡಿಫ್ರೆನ್ಸ್ ಅಂತ ನನಗಂತೂ ಅಲ್ಲೇ ಕುತ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಅವಳು ಫುಲ್ ಬ್ರೈಡ್ ಗ್ಲೋ ಬಂದಿದೆ. ಇನ್ನೇನು ಮದುವೆ ಮಾಡಿ ಕಳಿಸ್ತಾ ಇರೋದೆ ಅವಳನ್ನ. ಸೊ ಮತ್ತೆ ಇನ್ನ ವಿಡಿಯೋಸ್ ಹಾಕ್ತಾ ಇರ್ತೀನಿ ಮದುವೆದು. ಫಾಲೋ ಫಾರ್ ಮೋರ್.